ಕುಡಿದ ಮಾತಿನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಜನ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಾವು ಗಮನಿಸಿದ್ದೇವೆ. ಇದೀಗ ಕುಡಿದ ಮಾತಿನಲ್ಲಿ ಎಟಿಎಂ ಧ್ವಂಸ ಮಾಡಿ ವ್ಯಕ್ತಿ ಪುಂಡಾಟವನ್ನ ಮೆರೆದಿದ್ದಾನೆ. ವ್ಯಕ್ತಿಯ ಪುಂಡಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ಎಟಿಎಂ ಮಷೀನ್ ಧ್ವಂಸ ಕಂಡು ಕಳ್ಳತನ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಕುಡುಕನ ಕೃತ್ಯಕ್ಕೆ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ವಡಿವೇಲು ಸ್ವಾಮಿ ಎಂಬಾತನಿಂದ ಎಟಿಎಂ ಅನ್ನ ಧ್ವಂಸ ಮಾಡಲಾಗಿದೆ. ತುಮಕೂರು ಜಿಲ್ಲೆ ತುರುವೇಕೆರೆಯ ಎಸ್ಬಿಐ ಎಟಿಎಂನಲ್ಲಿ ನಡೆದಿರುವಂತಹ ಘಟನೆ ಇದು. ಕುಡಿದ ಮತ್ತಿನಲ್ಲಿ ಎಟಿಎಂ ಬಳಿ ತೆರಳಿದ್ದಂತಹ ವಡಿವೇಲು ಈ ಸಂದರ್ಭದಲ್ಲಿ ಹಣ ಡ್ರಾ ಮಾಡೋದಕ್ಕೆ ಯತ್ನ ಮಾಡಿದ್ದಾನೆ. ವಡಿವೇಲು ಹಣ ಬಂದಿಲ್ಲ ಆ ಸಂದರ್ಭದಲ್ಲಿ, ಸೊ ಹಾಗಾಗಿ ಕಲ್ಲಿನಿಂದ ಹೊಡೆದು ಎಟಿಎಂ ಅನ್ನ ಧ್ವಂಸ ಮಾಡಿದ್ದಾನೆ. ಸ್ಥಳೀಯರ ದೂರು ಹಿನ್ನೆಲೆಯಲ್ಲಿ ಕಳ್ಳತನವಾಗಿದೆ ಎಂಬ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ಪರಿಶೀಲನೆ ಸಂದರ್ಭದಲ್ಲಿ ಕುಡುಕನ ಮುಖವಾಡ ಬಯಲಾಗಿದೆ. ಬಳಿಕ ಆರೋಪಿ ವಡಿವೇಲ್ನನ್ನ ಬಂಧಿಸಿ ಪೊಲೀಸ್ನವರು ಜೈಲಿಗಟ್ಟಿದ್ದಾರೆ. ಕುಡಿದ್ನ ತಿಂದ್ನ ಮನೆಗೆ ಹೋಗಿ ಬಿತ್ಕೊಂಡ ಅನ್ನೋದು ಬಿಟ್ಟು ಈ ರೀತಿಯಾಗಿ ಎಟಿಎಂ ಅಲ್ಲಿ ಹಣ ಡ್ರಾ ಮಾಡೋದಕ್ಕೆ ಹೋಗಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಒಂದು ಎಟಿಎಂ ಅನ್ನೇ ಹೊಡೆದಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಸೊ ಹಾಗಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಜನ ಕಳ್ಳತನ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ನವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ರವಾನೆ ಮಾಡಿದ ನಂತರ ಯಾವಾಗ ಅಲ್ಲಿ ಸಿಸಿಟಿವಿಯ ಫುಟೇಜ್ಗಳು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಕುಡಿದ್ಕೊಂಡು ತೂರಾಡ್ಕೊಂಡು ಬಂದು ಎಟಿಎಂನಲ್ಲಿ ಹಣ ಡ್ರಾ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಹಾಗಾಗಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಆತನನ್ನ ವಶಕ್ಕೆ ಪಡೆದುಕೊಂಡು ಇದೀಗ ಜೈಲಿಗಟ್ಟುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಪೊಲೀಸ್ನವರು.